ಒಂದು ವರ್ಷಗಳ ನಂತರ ಡಿ ಬಾಸ್ ಅವರನ್ನು ನೆನೆದು ಪವಿತ್ರ ಗೌಡ ಕಣ್ಣೀರಿಟ್ಟಿದ್ಯಾಕೆ ನೋಡೋಣ ಬನ್ನಿ. ಇಂದು ಡಿ ಬಾಸ್ ರವರು ಅರೆಸ್ಟ್ ಆಗಿ 1 ವರ್ಷಗಳು ಆಗಿದೆ. ಹಾಗಾಗಿ ಎಲ್ಲ ಆರೋಪಿಗಳು ಜೈಲಿನಿಂದ ಹೊರಗೆ ಬಂದು ತುಂಬ ಆರಾಮಾಗಿ ಸಂತೋಷವಾಗಿ ಇದ್ದಾರೆ ಹಾಗೂ ಅವರವರ ಕೆಲಸದಲ್ಲಿ ಅವರು ಬ್ಯುಸಿ ಇದ್ದಾರೆ. ದರ್ಶನ್ ರವರು ಡೆವಿಲ್ ಶೂಟಿಂಗ್ ಮಾಡುವ ನಂತರ ಜಿಮ್ಗೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದ ನಂತರ ಅರೆಸ್ಟ್ ಮಾಡಿದ್ದರು. ಹಾಗಾಗಿ ಪವಿತ್ರ ಗೌಡರವರು ತನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಓಪನ್ ಮಾಡಿಕೊಂಡು ಅವರು ಕೂಡ ಆರಾಮಾಗಿ ಇದ್ದಾರೆ, ಇವೆಲ್ಲ ಮರೆತಿದ್ದಾರೆ. ಹಾಗಾಗಿ ರೇಣುಕಾಸ್ವಾಮಿ ತಂದೆಯವರು ನನಗೆ ನ್ಯಾಯ ಬೇಕು, ನನಗೆ ನ್ಯಾಯವನ್ನು ದೊರಕಿಸಿಕೊಡಿ ಎಂದು ಕೇಳಿದ್ದಾರೆ. ಹಾಗಾಗಿ ಪವಿತ್ರ ಗೌಡರವರು 1 ವರ್ಷಗಳ ನಂತರ ಏನೇನೆಲ್ಲ ನಡೀತು ಎಂದು ತಿಳಿದುಕೊಂಡು ಡಿ ಬಾಸ್ ಅವರನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ಸುಬ್ಬಿ. ಈ ವಿಷಯವನ್ನು ತಿಳಿದ ವಿಜಯಲಕ್ಷ್ಮಿ ಅವರು ಕೋಪಗೊಂಡಿದ್ದಾರೆ. ಡೆವಿಲ್ ಶೂಟಿಂಗ್ನ ನಂತರ ಹೊರಬಂದ ಡಿ ಬಾಸ್ ರವರು ತುಂಬ ಖುಷಿಯಾಗಿ ಆರಾಮಾಗಿ ಫ್ಯಾನ್ಸ್ಗಳನ್ನು ಮೀಟ್ ಮಾಡುತ್ತಾ ಆರಾಮಾಗಿ ಇದ್ದಾರೆ. ಆದರೆ ಪವಿತ್ರ ಗೌಡರವರು ನಡೆದಿದ್ದೆಲ್ಲ ಒಂದು ಕತೆ ಎಂದು ತಿಳಿದುಕೊಂಡು ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಫೋಟೋವನ್ನು ಹಾಕಿಕೊಂಡಿದ್ದಾರೆ. ನಡೆದಿದ್ದೆಲ್ಲ ಹಳೆ ಕತೆ ಮರೆತು ಬಿಟ್ಟು ನಾವು ಖುಷಿಯಾಗಿ ಆರಾಮಾಗಿ ಇರೋಣ ಎಂದು ಅಂದುಕೊಂಡಿದ್ದಾರೆ. ಆದರೆ ಡಿ ಬಾಸ್ ರವರು ಪವಿತ್ರ ಗೌಡರವರು ಏನೇ ಮಾಡಿದರೂ ಡಿ ಬಾಸ್ ರವರು ಎಂದೆಂದೂ ವಿಜಯಲಕ್ಷ್ಮಿಯವರನ್ನು ಕೈ ಬಿಡುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ. ಪವಿತ್ರ ಗೌಡರವರು ಈ ರೀತಿ ಮಾಡುತ್ತಿರುವುದಕ್ಕೆ ಕಾರಣವೇನು? ಪವಿತ್ರ ಗೌಡರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಡಿ ಬಾಸ್.